ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಹತ್ರ ಬಂದಿದೆ ಇನ್ಫಿನಿಕ್ಸ್ನ ಒಂದು ನೋಟ್ 11S, ಒಂದು ನೋಟ್ ಸೀರೀಸು, ನೋಟ್ 7 ಸೀರೀಸು, ಇನ್ಫಿನಿಕ್ಸ್ನ ಒಂದು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲೊಂದು ತುಂಬ ಒಂದು ಬಡ್ಜೆಟ್ ರೇಂಜಲ್ಲಿ ಒಂದು ಟಕ್ಕರ್ ಕೊಡ್ತಕ್ಕಂತಹ ಫೋನು. ಬಟ್ ಏನಿವೆ ನೋಟ್ 11Sನ ಒಂದು ಅನ್ಬಾಕ್ಸಿಂಗ್ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ಫಿನಿಕ್ಸ್ನ ನೋಟ್ 11S ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಫೀಚರ್ಸ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಫೋನು. ಸೊ ನೋಟ್ 11S ಎಸ್ಪೆಷಲಿ ಒಂದು G96ನ ಪ್ರೋಸೆಸರ್ ಜೊತೆಗೆ 120 Hzನ ಕ್ರೇಜಿ ಪ್ರೋಸೆಸರ್ ಎಲ್ಲ ನಾನು ಮಾತಾಡೋಣ. ಬಟ್ ಇದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರೋ ಒಂದು ಅನ್ಬಾಕ್ಸಿಂಗ್ ಮತ್ತು ನಾನು ಒಂದು ಫಸ್ಟ್ ಇಂಪ್ರೆಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ತಡ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಲೆಟ್ಸ್ ಕೀಪ್ ಈ ವಿಡಿಯೋನ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂತ ಅಂದ್ಕೊಂಡಿದ್ದೀನಿ ಮುಂಚಿನ ವೀಡಿಯೋಸ್ಗಳ ಕಂಪೇರ್ ಮಾಡಿದೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅನ್ಬಾಕ್ಸಿಂಗ್ ನೋಡ್ಬೇಕಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಬಂದರೆ ತುಂಬ ಸಿಂಪಲ್. ಜಸ್ಟ್ ಈ ಒಂದು ಬಾಕ್ಸ್ನ ನೀವು ಓಪನ್ ಮಾಡಿ ಕೂಡಲೇ ಫಸ್ಟ್ ನಿಮಗೆ ಸಿಗುತ್ತೆ ಒಂದು ನೋಟ್ 11Sನ ಒಂದು ಫೋನ್ ವಿತ್ ಸ್ವಲ್ಪ ಹೈಲೈಟೆಡ್ ಫೀಚರ್ಸ್ನ ಜೊತೆಗೆ ನಿಮಗೆ ಮೇಲ್ಗಡೆ ಇದು ಮಾಡಿರ್ತಾರೆ. ಆ್ಯಂಡ್ ಅದಾದಮೇಲೆ ನೀವು ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ನಿಮಗೆ ಸಿಗುತ್ತೆ ಒಂದು ಕ್ರೇಜಿ 33 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಜೊತೆಗೆ ಒಂದು ಟೈಪ್ ಸಿ ಕೇಬಲ್ ಸಿಗುತ್ತೆ. ಅದಾದಮೇಲೆ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಈ ಒಂದು ಫ್ರೀ ಫೈರ್ನ ಒಂದು ಸ್ಕ್ರ್ಯಾಚ್ ಕಾರ್ಡ್ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ನಿಮಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ನ ನೀವು ಗೆಲ್ಬೋದು. ಅಂದರೆ ಫ್ರೀ ಫೈರಲ್ಲಿ ನೀವು ಆಡೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಏನೆಲ್ಲ ಬರುತ್ತಲ್ಲ, ಸೊ ಅದನ್ನು ನೀವು ಖರೀದಿ ಮಾಡಲಿಕ್ಕೆ ಸೊ ಈ ಒಂದು ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಏನಿವೆ ಯಾವುದೇ ಒಂದು ಫೋನ್ನ ತೊಗೊಂಡ್ರೆ ಎಲ್ಲ ಫೋನ್ಗೂ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಆಮೇಲೆ ಕೆಲವೊಂದು ಯೂಸರ್ ಗೈಡ್ಸು ಮತ್ತು ವಾರಂಟಿ ಕಾರ್ಡ್ಸು ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಸಿಗೋದು ಈ ಒಂದು ಸಿಮ್ ಎಜೆಕ್ಟರ್ ಟೂಲ್ ಮತ್ತು ಒಂದು ಕೇಸ್ ಕೊಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಆಸ್ ಆಲ್ವೇಸ್ ಒಂದು ಟ್ರೆಡಿಷನ್ ಅವ್ರು ಮೇಂಟೈನ್ ಮಾಡ್ಕೊಂಡು ಒಂದು ಟೆಂಪ್ರವರಿ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಹಾಕ್ಬೋದು. ಬಟ್ ಇದು ಟೆಂಪರ್ ಗ್ಲಾಸ್ ಅಲ್ಲ, ಸೊ ಹಾಗೆ ಒಂದು ಟೆಂಪ್ರವರಿಗೆ ಮಾತ್ರ ಬಳಸಿ ಸೊ ಅದಾದಮೇಲೆ ಟೆಂಪರ್ ಗ್ಲಾಸ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದೊಂದು ಬಾಕ್ಸಲ್ಲಿ ಇರ್ತಕ್ಕಂತಹ ಕಂಟೆಂಟ್. ಆದರೆ ನೆಕ್ಸ್ಟ್ ನಾವು ಒಂದು ಮೇನ್ ಫೋನ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಸೊ ಒಂದು ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಕ್ಕೆ ಈ ಒಂದು ವಿಡಿಯೋ ನೀವು ನೋಡೋ ಅವಶ್ಯಕತೆ ಇಲ್ಲ. ಸೊ ಫೋನ್ನ ರಿವ್ಯೂನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಭಾಳಷ್ಟು ಜನ ರಿವ್ಯೂ ಅಂತ ಅಂದರೆ ಬರೀ ಸ್ಪೆಸಿಫಿಕೇಶನ್ ಅಷ್ಟೇ ಹೇಳ್ತೀವಿ ಅಂತ ಅನ್ಕೊಂತೀವಿ. ಸ್ಪೆಸಿಫಿಕೇಶನ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸೊ ಸ್ಪೆಸಿಫಿಕೇಶನ್ ಒಂದ್ಸರಿ ನೋಡ್ಕೊಂಬಿಡಿ. ಸೊ ಮೇಜರ್ಲಿ ಇದರಲ್ಲಿ ಸಿಗ್ತಕ್ಕಂತಹ G96 ಪ್ರೊಸೆಸರು ಮತ್ತು ಒಂದು 6.95 ಇಂಚಸ್ನ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಸೊ IPS LCD ಪ್ಯಾನಲ್ ನಿಮ್ಗೆ ಸಿಗುತ್ತೆ. ಅಂದರೆ ಒಂದು ಡಿಸ್ಪ್ಲೇ, ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಸಿಗ್ತಕ್ಕಂಥದ್ದು ಒಂದು ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ನ ಒಂದು ಬ್ಯಾಕ್ ಕ್ಯಾಮ್ರಾ ವಿತ್ ಇನ್ಕ್ಲೂಡಿಂಗ್ ಟೋಟಲ್ 3 ಕ್ಯಾಮ್ರಾ ಸೆಟಪ್ ನನಗೆ ಸಿಗುತ್ತೆ. ಸೊ ಕ್ಯಾಮ್ರಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ 5000 ಬ್ಯಾಟ್ರಿ, 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜ್ ಜೊತೆಗೆ Android 11ನ ಒಂದು ಸಾಫ್ಟ್ವೇರ್ ಜೊತೆಗೆ ಬರುತ್ತೆ. ಇದು ಕಂಪ್ಲೀಟ್ ಸ್ಪೆಸಿಫಿಕೇಶನ್. ಇನ್ನು ಈ ಒಂದು ಫೋನ್ ಬಂದ್ಬಿಟ್ಟು ನನಗೆ ಆಲ್ರೆಡಿ ಇವತ್ತು ಲಾಂಚ್ ಆಗ್ತಾಯಿದೆ. ಇದಕ್ಕೂ ಮುಂಚೆ ನನಗೆ ಒಂದು ಆಲ್ಮೋಸ್ಟ್ ಒಂದು 3-4 ಡೇಸ್ 5 ಡೇಸ್ ಬ್ಯಾಕೇ ಬಂದಿರೋದನ್ನ ನಾನು ಕಂಪ್ಲೀಟಾಗಿ ನಾನೊಂದು ಪರ್ಸ್ನಲ್ ಫೋನಾಗಿ ಇದನ್ನು ಯೂಸ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಒಂದು ಕೇಸ್ನ ಬಳಸ್ಬಿಟ್ಟು. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗ್ ಒಂದು ಡಿಸೈನ್ನ ಮಾತಾಡಬೇಕಾದ್ರೆ ಆ್ಯಂಡ್ ಒನ್ ಥಿಂಗ್, ಇನ್ ಕೇಸ್ ಏನಾದರೂ ನೀವು ಒನ್ ಸಿಂಗಲ್ ಹ್ಯಾಂಡ್ ಯೂಸೇಜ್ಗೆ ಏನಾದರೂ ಈ ಒಂದು ಫೋನನ್ನು ನೋಡ್ತಾ ಇದ್ದಾರೆ, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ದೊಡ್ಡ ಫೋನ್, ಬಿಕಾಸ್ ಗೇಮಿಂಗ್ಗೆ ಅಥವಾ ಗೇಮರ್ಸ್ಗೆ ಅಥವಾ ಸ್ಟ್ರೀಮರ್ಸ್ಗೆ ಅಂತ ಮಾಡಿರ್ತಕ್ಕಂಥ ಒಂದು ಫೋನ್ ಅಂತಲೇ ಹೇಳ್ಬೋದು. ಬಿಕಾಸ್ ಡಿಸೈನ್ ವೈಸು ಮಾತಾಡೋದಾದ್ರೆ ಸೊ ಡಿಸೈನ್ ವೈಸು ನೀವು ನೋಡಿದ್ರೆ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಈ ಒಂದು ಡಿಫ್ರೆಂಟ್ ಒಂದು ಟೆಕ್ಸ್ಚರ್ಡ್ ಡಿಸೈನ್, ಎಸ್ಪೆಷಲಿ ಇದು ಪ್ಲಾಸ್ಟಿಕ್ಗೆ ಬರುತ್ತೆ. ಸೊ ಒಂದು ಟೆಕ್ಸ್ಚರ್ಡ್ ಡಿಸೈನ್ ನಿಮಗೆ ಕಾಣುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಒಂದು ಸ್ಟಡಿ ಆಗಿದೆ, ಒಂದು ತುಂಬ ಲೋ ಕ್ವಾಲಿಟಿ ಫೀಲ್ ಅಂತ ಅನ್ಸಲ್ಲ ಈ ಒಂದು ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಫ್ರೇಮ್ ಮತ್ತು ಪ್ಲಾಸ್ಟಿಕ್ ಬಾಡಿ ಇದ್ರು ಕೂಡ. ಬಟ್ ಆ್ಯಂಡ್ ಯೂನಿ ಬಾಡಿ ಡಿಸೈನ್ ಇರೋದು ಒಂದೇ ಪ್ಯಾನಲ್ ಕಂಪ್ಲೀಟಾಗಿ ಕವರ್ ಆಗಿದೆ ಫ್ರಂಟಿಂದ ಬ್ಯಾಕಿಂದ ಫ್ರಂಟ್ ತನಕ. ಸೊ ನೆಕ್ಸ್ಟ್ ಮುಂದುಗಡೆ ಇರತಕ್ಕಂತಹ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.95 ಇಂಚಸ್ನ ಕ್ರೇಜಿ ಬಿಗ್ಗೆಸ್ಟ್ ಡಿಸ್ಪ್ಲೇ, 120 Hzನ ಒಂದು ಸ್ಮೂತ್ನೆಸ್ ಇಲ್ಲಿ ಚೆನ್ನಾಗಿ ಈಸಿಯಾಗಿ ಕಾಣುತ್ತೆ ನಮಗೆ. ಸೊ ಆಟೋ ಇಟ್ಟಿರೋದ್ರಿಂದ ನಿಮಗೆ ಸೊ ಬೇಕಾದಾಗ ಅದು ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ. ಇನ್ನು ಡಿಸ್ಪ್ಲೇ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದರೆ ಡಿಸ್ಪ್ಲೇ ಒಂದು ಗೇಮಿಂಗ್ಗೆ ಅಥವಾ ಸ್ಟ್ರೀಮಿಂಗ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ವೆರಿ ಗುಡ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ನಲ್ಲಿ. ಆ್ಯಂಡ್ ಪ್ರೈಸ್ ರಿವೀಲ್ ಆಗಿರೋದಿಲ್ಲ, ಪ್ರೈಸ್ನ ನಿಮಗೆ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡೋದಾದರೆ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಮೆಗಾಪಿಕ್ಸೆಲ್ ಡಸಂಟ್ ಮ್ಯಾಟರ್, ಬಟ್ ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡಿದಾಗ ಒಂದು ಡೀಸೆಂಟ್ ಜಾಬ್ ಮಾಡುತ್ತೆ 50 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ.
ಸೊ ಟೋಟಲ್ 3 ಕ್ಯಾಮ್ರಾ ಸೆಟಪ್ಪು 50+2+2 ಮ್ಯಾಕ್ರೋ ಆ್ಯಂಡ್ ಡೆಪ್ತ್ ಸೆನ್ಸ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಕ್ಯಾಮ್ರಾ ನೀವು ಕನ್ಸಿಡರ್ ಮಾಡೋಕೆ 50 MP ಆ್ಯಂಡ್ ಆ ಒಂದು ಕೆಲಸನ ಮಾಡುತ್ತೆ, ಒಂದು ಡೀಸೆಂಟ್ ಜಾಬ್ನ ಮಾಡುತ್ತೆ. ಆ್ಯಂಡ್ ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ 16 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಇದರಲ್ಲೂ ಕೂಡ ನಮಗೆ ಒಂದು ಫುಲ್ HD 30 FPS ನೀವು ರೆಕಾರ್ಡ್ನ ಮಾಡ್ಬೋದು. ಇನ್ನು ಇದರಲ್ಲಿ ನಿಮಗೆ 6GB 64GB ಮೆಮೊರಿ ಸ್ಟೋರೇಜ್ ಜೊತೆಗೆ ಒಂದು ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಹಾಕೋ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂತಂದರೆ, ಸೊ ಇಷ್ಟೇ ಚಿಕ್ಕದಾಗಿದ್ರು ಅದ್ರ ಹಿಂದುಗಡೆನೇ ನಿಮಗೆ ಮೆಮೊರಿ ಕಾರ್ಡ್ನ ಹಾಕ್ಬೋದು. ಸೊ ಇನ್ ಕೇಸ್ ನೀವು ತೊಗೊಂಡ್ರೆ ಸೊ ಅಬ್ಸರ್ವ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಒಂದು ಸ್ಪೆಷಲ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಒಂದು ಸಿಮ್ ಸ್ಲಾಟಲ್ಲಿ ಇತ್ತೀಚೆಗೆ ಕೆಲವೊಂದು ಫೋನ್ಸ್ಗಳಲ್ಲಿ ಒಂದು ಸೇಫ್ಟಿಗೋಸ್ಕರ ಇವಾಗ IP ರೇಟಿಂಗ್ ಅಂದರೆ ನಿಮ್ಗೆ ವಾಟರ್ ಪ್ರೂಫ್ ಅಥವಾ ವಾಟರ್ ರೆಸಿಸ್ಟೆಂಟ್ ಕೊಡೋದು ಅದನ್ನು ಗ್ಯಾಸ್ಕೆಟ್ನ ಬಳಸ್ತಾರೆ ಈ ಒಂದು ಸಿಮ್ ಸ್ಲಾಟಲ್ಲಿ. ಆ್ಯಂಡ್ ನನ್ನ ಒಂದು ಹಾನರ್ ಫೋನ್ ಕಂಪ್ಲೀಟಾಗಿ ಇವಾಗ ಆಗಿದೆ. ಆ್ಯಂಡ್ ನನ್ನ ನೆಕ್ಸ್ಟ್ ಫೋನ್ನ ಒಂದು ವೀಡಿಯೋನ ಕೂಡ ಮಾಡ್ತೀನಿ. 2 ಫೋನ್ ವೀಡಿಯೋ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್. ಬಟ್ ಸದ್ಯಕ್ಕೆ ಅದು ಒಂದು ಒಳ್ಳೆ ವಿಚಾರ. ಸೊ ಇನ್ಫಿನಿಕ್ಸ್ ಅವ್ರದ್ದು ನೋಟ್ ಮಾಡ್ಕೋಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್ ಬರೋದು 5000 ಬ್ಯಾಟ್ರಿ, ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ. ಡೆಫಿನೆಟ್ಲಿ ಒಂದು ನನಗೆ ನನ್ನ ಒಂದು ಯೂಸೇಜ್ಗೆ ಡೇ ಟು ಡೇ ಅಲ್ಲಿ ಸೊ ಒಂದು ಕಂಪ್ಲೀಟ್ ಡೇ ಬರುತ್ತೆ. ಸೊ ಒಂದು ಕಂಪ್ಲೀಟ್ ಹೆವಿ ಯೂಸೇಜ್ ಮಾಡಿದ್ರೆ, ಸೊ ಇನ್ ಕೇಸ್ ನಾರ್ಮಲ್ ಯೂಸೇಜ್ ನೀವು ಮಾಡ್ತಾ ಅಂತಂದರೆ ಆರಾಮಾಗಿ ನೀವು 2 ದಿವಸ ನೀವು ಅಂದರೆ 1.5 ಡೇ ಅಥವಾ 2 ಡೇಸ್ ನೀವು ಈ ಒಂದು ಬ್ಯಾಟ್ರಿನ ಯೂಸ್ ಮಾಡೋದು. ಬಿಕಾಸ್ ಒನ್ ಮೋರ್ ಹೆಲ್ಪ್ ಅಂದರೆ 33 ವ್ಯಾಟ್ನ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಡ್ತಿದ್ದು ಈ ಒಂದು ಪ್ರೈಸಲ್ಲಿ ಒಳ್ಳೆ ವಿಚಾರ. ಸೊ ಆ್ಯಂಡ್ರಾಯ್ಡ್ 11 ಲೇಟೆಸ್ಟ್ ಅದಕ್ಕೆ XOS ಅವ್ರದ್ದೇ ಆದ ಒಂದು ಕಸ್ಟಮರ್ ಯೂಸೆಂಟ್. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇರೋದೆ ಅಲ್ಲಿ. ಸೊ ಮೇನಾಗಿ ಈ ಒಂದು ನೆಗೆಟಿವ್ ಪಾಯಿಂಟ್ ಅಂದರೆ ಇವರ ಒಂದು ಸಾಫ್ಟ್ವೇರು ತುಂಬ ಬ್ಲೂಟೂತ್ ನಿಮಗೆ ಸಿಗುತ್ತೆ. ಬಿಕಾಸ್ ಈ ಒಂದು ಪ್ರೈಸಲ್ಲಿ ಎಲ್ಲನೂ ಕೂಡ ಅಫೋರ್ಡಬಲ್ ಮಾಡ್ತಿರೋದ್ರಿಂದ. ಸೊ XOS ಬಂದ್ಬಿಟ್ಟು ನನಗೆ ಅಷ್ಟೊಂದು ಖುಷಿ ಕೊಟ್ಟಿಲ್ಲ. ಆ್ಯಂಡ್ ನೀವು ಅದಕ್ಕೆ ಲಾಂಚರ್ನ ಹಾಕಿ ಬಳಸ್ಬೋದು. ಆ್ಯಂಡ್ ಅದಾದಮೇಲೆ ಸೊ ಇಂಟರ್ನಲ್ಲಿ ಕೆಲವೊಂದು ಸರಿ ವಾಟ್ಸಪ್ಪಲ್ಲಿ ನನಗೆ ವೀಡಿಯೋನ ಫೋಟೋ ತೆಗೆದು ಕಳಿಸ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಫಿಂಗರ್ ಪ್ರಿಂಟ್ ಇಡಬೇಕಂದ್ರೆ ಸೆಕೆಂಡ್ರಿ ವಾಟ್ಸಪ್ಪಲ್ಲಿ ಅದು ಫಿಂಗರ್ ಪ್ರಿಂಟ್ ರಿಜಿಸ್ಟರ್ ಮಾಡಿ ಅಂತ ಬರುತ್ತೆ. ಸ್ವಲ್ಪ ಪ್ರಾಪರಾಗಿ ಆಪ್ಟಿಮೈಸ್ ಆಗಿಲ್ಲ ಅಂತ ಅನ್ಕೊತೀನಿ. ಸೊ ಮೇ ಬಿ ಅದನ್ನು ಫ್ಯೂಚರಲ್ಲಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ಬೇಕಂತ ಫಿಕ್ಸ್ ಮಾಡ್ಬೋದು. ಅದು ಅಷ್ಟೊಂದು ತುಂಬ ಸೀರಿಯಸ್ ಪ್ರಾಬ್ಲಮ್ ಅಲ್ಲ. ಬಟ್ XOS ಒಂದು ಸ್ಮೂತಾಗಿ ಒಂದು ಕೆಲಸನ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ಕೆಲವೊಂದು ಕಡೆ ಫೀಚರ್ಸ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನಿಮಗೆ ಗೇಮರ್ಸ್ಗೆ ಅನ್ನೋದಾದರೆ ಈ ಪ್ರೈಸಲ್ಲಿ ನೀವು ಗೇಮಿಂಗ್ ಫೋನ ನೋಡ್ತಾ ಇದ್ದಾರೆ, ಫ್ರೀ ಫೈರ್ ಅಥವಾ HD ಗೇಮ್ಸ್, ಡೀಸೆಂಟ್ ಗೇಮ್ಸ್ಗಳಿಗೆ ತುಂಬ ಹೆವಿ ಗೇಮ್ಸ್ ಅಂತ ಹೇಳ್ತಾ ಇಲ್ಲ. ಸೊ ಅಂಥವ್ರಿಗೆ ಈ ಒಂದು ಫೋನ್ ದಿ ಬೆಸ್ಟ್ ಆ್ಯಂಡ್ ಹೇಳಿ ಮಾಡಿಸಿದ ಫೋನ್. ಏನಕ್ಕೆ ಅಂದರೆ 6.95 ಇಂಚಸ್ನ ಫುಲ್ HD 120 Hz ಒಂದು ಡಿಸ್ಪ್ಲೇ ಕೊಟ್ಟದ್ದು, ಅದು ಇನ್ಕ್ಲೂಡಿಂಗ್ ಒಂದು G96ನ ಮಿನಿಟೆಕ್ನ ಒಂದು ಪ್ರೋಸೆಸ್ ಜೊತೆಗೆ. ಸೊ ಗೇಮಿಂಗ್ ಪ್ರೋಸೆಸ್ ಅಂತ ಕರೀತಾರೆ. ಸೊ ಇದು ಒಂದು ಟೋಟಲ್ ಓವರ್ ಆಲ್ ನನ್ನ ಒಂದು ಅಭಿಪ್ರಾಯ, ಫಸ್ಟ್ ಇಂಪ್ರೆಷನು. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರಕಾರ ಇನ್ಕ್ಲೂಡಿಂಗ್ ಒಂದು ಗೇಮಿಂಗ್ ಎಲ್ಲನೂ ಕೂಡ ನಿಮಗೆ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಪ್ರೈಸಲ್ಲಿ ಇನ್ ಕೇಸ್ ನೀವು ಗೇಮಿಂಗೇ ಅಂತ ನೋಡ್ತಿದ್ರೆ, ಸೊ ಗೇಮರ್ಸ್ ಎಸ್ಪೆಷಲಿ ಅವರು ಇದನ್ನು ತೊಗೋಬೋದು. ಆ್ಯಂಡ್ ಅದೇ ಡೀಸೆಂಟ್ HD ಗೇಮರ್ಸ್, ನಾಟ್ ಫುಲ್ HD ಹೆವಿ ಗೇಮರ್ಸ್. ಸೊ ಈ ಒಂದು ಪ್ರೈಸಲ್ಲಿ ಬಜೆಟಲ್ಲಿ ಗೇಮಿಂಗ್ ಫೋನ್ ನೋಡ್ತಾ ಇದ್ದರೆ, ಸೊ ಇದು ಒಂದು ಮೇನ್ಲಿ ಗೇಮಿಂಗ್ ಮತ್ತು ಕ್ಯಾಮ್ರಾ ಸೆಂಟ್ರಿಕ್ ಆಗಿ ಮಾಡಿದ್ದಾರೆ. 6GB 64GB ಸೊ ಎಕ್ಸ್ಪ್ಯಾಂಡಬಲ್ ಆಪ್ಷನ್ ಇದೆ. ಸೊ ಟ್ರೈ ಮಾಡ್ಬೋದು. ಆ್ಯಂಡ್ರಾಯ್ಡ್ 11 ಲೇಟೆಸ್ಟ್ ವರ್ಷನ್. ಸೊ Type-C ಸಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇದೆ, ಸೊ ಡ್ಯುಯಲ್ ಮೈಕ್ ಸಪೋರ್ಟ್ ಇದೆ. ಆ್ಯಂಡ್ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಡೀಸೆಂಟ್ ಆಗಿದೆ. ಆ್ಯಂಡ್ ಫೇಸ್ ಅನ್ಲಾಕ್, ಫಿಂಗರ್ ಪ್ರಿಂಟ್ ಎರಡೂ ಕೂಡ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ವರ್ಕ್ ಕೂಡ ಆಗುತ್ತೆ. ಸೊ ಕಾಣ್ತಾ ಇದೆ ಅನ್ಕೊತೀನಿ, ಟಚ್ ಮಾಡಿದೆ. ಸೊ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಫೇಸ್ ಅನ್ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ಎರಡೂ ಕೂಡ ಫಾಸ್ಟ್ ಆ್ಯಂಡ್ ಕ್ವಿಕ್ ಆಗಿದೆ. ಸೊ ಇನ್ನು ಈ ಒಂದು ಫೋನ್ ಏನಾದರೂ ಒಂದು 14,000 ಅಥವಾ 15,000 ಬಿಲೋ ಏನಾದರೂ ಬಂತು ಅಂದರೆ ಡೆಫಿನೆಟ್ಲಿ ಒಂದು ಫುಲ್ ಪ್ಯಾಕೇಜು. ಸೊ ಡೆಫಿನೆಟ್ಲಿ ಇದು ದಿ ಬೆಸ್ಟ್ ಅಂತ ಹೇಳ್ತಾರ, ಒನ್ ಆಫ್ ದಿ ಚಾಯ್ಸ್ ನಿಮಗೆ. ಇನ್ ಕೇಸ್ ದೊಡ್ಡ ಡಿಸ್ಪ್ಲೇ ಬೇಕು 120 Hz ರಿಫ್ರೆಶ್ ರೇಟ್ ಜೊತೆಗೆ ಈ ಒಂದು ಪ್ರೈಸಲ್ಲಿ ಅನ್ನೋದಾದರೆ, ಸೊ ಆ್ಯಂಡ್ ಈವನ್ ಇನ್ಕ್ಲೂಡಿಂಗ್ ಒಂದು ಫಾಸ್ಟ್ ಚಾರ್ಜ್ ಎಸ್ಪೆಷಲಿ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ನನಗೆ ಅನಿಸ್ದಂಗೆ ಒಂದು 14,000 ಕೊಟ್ಟರೆ ಒಂದು ಬೆಸ್ಟ್ ಡೀಲ್ ಈ ಒಂದು ಫೋನು. ಸೊ ಇನ್ ಕೇಸ್ ಇಂಟ್ರೆಸ್ಟ್ ಇದೆ, ನೀವು ಈ ಒಂದು ಫೋನ್ನ ಆರಾಮಾಗಿ ಒಂದು ಚಾಯ್ಸಾಗಿ ಇಟ್ಕೋಬೋದು. ಸೊ ಖರೀದಿ ಮಾಡಿ, ಎಂಜಾಯ್ ಮಾಡಿ Infinix Note 11S. ಆ್ಯಂಡ್ ಇದಕ್ಕೂ ಒಂದು ಪ್ರೀವಿಯಸ್ ವೇರಿಯಂಟ್ ಕೂಡ ಇದೆ. ಸೊ ಒಂದು ಆಲ್ಮೋಸ್ಟ್ ಅಲ್ಲಿ ಅವರು ಒಂದು G31 ಮೋಟೊರೊಳಗೆ ಕಂಪ್ರೇಷನ್ ಕೊಡಿಂದ ಸೊ 12,999 ಅಥವಾ 12,000 ಬರ್ಬೋದು ಅನ್ಕೊತೀನಿ. 11,000 ನಿಮಗೆ ಸೂಪರ್ AMOLED ಡಿಸ್ಪ್ಲೇ. ಸೊ ನಾನು ಅದನ್ನು ಕೂಡ ಸಜೆಸ್ಟ್ ಮಾಡಿದೆ. ನೀವು ಬಿಗಿನರ್ ಒಂದು ಹೊಸ ಫೋನ್ ನೋಡ್ತಾ ಇದ್ದೀರಾ, ಬಿಗಿನಿಂಗಲ್ಲಿ ಒಂದು ಬೇಸಿಕ್ ಹ್ಯಾಂಡ್ ಸೆಟ್ಟಿಂದ ಸ್ವಲ್ಪ ಬೆಟರ್ ಹೋಗ್ತಾ ಇದ್ದಾರೆ. ಸೊ LED ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ 120 Hz ಒಂದು IPS LCD ಪ್ಯಾನಲ್ನ ಕೊಟ್ಟಿರೋದ್ರಿಂದ ಸೊ ಗೇಮರ್ಸ್ಗೆ ಅವ್ರಿಗೆ ಬೆಟರ್ ಆಗಿದೆ, ಬೆನಿಫಿಟ್ ಆಗಿರುತ್ತೆ. ಬಟ್ ನಾನು ಪ್ರಿಫರಬಲಿ LED-ನ ಪ್ರಿಫರ್ ಮಾಡಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಇನ್ ಕೇಸ್ ನೀವು IPS ಯೂಸ್ ಮಾಡಿದ್ರೆ LED-ಗೆ ಸ್ವಿಚ್ ಆಗಿ. ಸೊ ಇದೊಂದು ಕಂಪ್ಲೀಟ್ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ. ಸೊ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಕ್ಕಿಂತ ಸೊ ಕಂಪ್ಲೀಟಾಗಿ ಫೋನ್ನ ಟೆಸ್ಟ್ ಮಾಡಿ ಹೇಳೋದು ಅಥವಾ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಹೇಳೋದು ಬೆಟ್ರು. ಸೊ ಅಥವಾ ಆ ಒಂದು ಪ್ರೊಸೆಸರ್ ಕೆಪಾಸಿಟಿ ಅಥವಾ ಆ ಒಂದು ಡಿಸ್ಪ್ಲೇ ಕೆಪಾಸಿಟಿ ಅಂತ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ಬೆಟರ್ ಅಂತ ನನಗೆ ಅನಿಸ್ತು. ಸೊ ಇನ್ಮೇಲೆ ಇದೇ ರೀತಿ ಒಂದು ರಿವ್ಯೂಸ್ ಬರ್ತಾ ಇರುತ್ತೆ ಸೊ ಒಂದು ಪ್ರಾಡಕ್ಟ್ಗಳ ಬಗ್ಗೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಮತ್ಸ್ತೀನಿ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಸೇಫಾಗಿ ಅಂತ ಹೇಳ್ತಾ ಜೈ ಹಿಂದ್, ಜೈ
ಕರ್ನಾಟಕ.